ಬರೀಗೊಂಡು ಕಾಲ್ಪನಿಕ ಆತ್ಮಕಥನ ನಾನು ಸಿನಿಮಾ ನೋಡಿ ಕೊಲೆ ಮಾಡೋಕ್ಕೂ ಒಂಥರ ಆಗಿದೆ. ನಾವು ಕೇಳಿದ್ರೆ ಏನಪ್ಪ ಮೈದಾನ ಗೊತ್ತಾ ಮೈದಾನ ನೋಡ್ಕೊಂಡು ನಾನು ಮದುವೆ ಆಗಿದೆ. ಸೊ ಏನಾಗುತ್ತೆ ಸಿನಿಮಾಗಳು ಅದು ಕೂಡ ಪ್ರಭಾವ ಬೀರುತ್ತೆ. ಮತ್ತು ನಮಗೆ ಸಮಾಜಕ್ಕೆ ತಂದೆ ತಾಯಿ ತಾತ ಅಜ್ಜಿ ನನಗೆ ಅನುಭವಗಳು ನಮಗೆ ಮಾತನಾಡಿ ನಮಗೆ ಈ ಒಂದು ಪ್ರಕರಣದಲ್ಲಿ ಏನೇನು ಮಾಡೋದು ಅವರ ನಮಗೆ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಇವಾಗ ಜನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಅನಿಸಿಕೆ ಇದೆಯೋ ಅದು ಆದರೆ ಮೌನ ವಹಿಸಿದೆ. ಅಂದರೆ ಹಂಸಲೇಖ ಪ್ರಕರಣದಲ್ಲಾಗಿರೋದು ಅಥವಾ ಯಾವಷ್ಟೋ ಪ್ರಕರಣದಲ್ಲಿ ಮೌನವಾಗಿ ಆದರೂ ನಮಗೆ ಬಹಳ ಸಮಸ್ಯೆ ಆಗ್ತದೆ. ಮೌನ ವಹಿಸಿದ್ರೆ ಎಲ್ಲೋ ಕಡೆ ನಮಗೆ ಕಾಳಜಿ ಇಲ್ವಾ, ನಮಗೆ ಕೇರ್ ಇಲ್ವಾ, ನಮಗೆ ವಿಚಾರಗಳು ಗೊತ್ತಿಲ್ವಾ, ನಮಗೆ ಬೇಕಾಗಿಲ್ವಾ ಅಂತ ಸೊ ಜನ ಮಾತಾಡ್ತಾರೆ ಒಳ್ಳೇದು. ಮುಂಚೆ ಮಾತಾಡಿದಾಗ ಒಂದು ಇವರಂಥ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ 50% ಇದು ಬಂದಾಗ 50% ಥಿಯೇಟರ್ಗೆ ಸೀಟಿಗೆ ಬಂದಾಗ ಆ ಸಂದರ್ಭದಲ್ಲಿ ಕಲೆಕ್ಷನ್ಸ್ ಕಡಿಮೆ ಆಗುತ್ತೆ ಅಂದಾಗ ಬಹಳ ಜನ ಅನ್ಯಾಯ ಆದರೆ ಅನ್ಯಾಯ ಆದಾಗ ಮೌನ ಇರ್ತಾರೆ ಅಂದಾಗ ಅದು ಬಹಳ ಸಮಸ್ಯೆ. ಬಟ್ ಈ ಸನ್ನಿವೇಶದಲ್ಲಿ ಸಿನಿಮಾದಾಗ ಮಾತಾಡ್ತಾ ಇದೆ. ಮಾತಾಡೋದೊಂದು ನಮ್ಗೆ ಯಾವುದಾದ್ರೂ ಒಂದು ವ್ಯಕ್ತಿಯ ವಿಚಾರ ಗೊತ್ತಾಗಬೇಕು, ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕು, ಅವನು ಎಂಥವ್ರು ಅಂತ ಗೊತ್ತಾಗಬೇಕು ಅಂದ್ರೆ ಅವ್ರ ಪಾತ್ರ ನೋಡಿ ಗೊತ್ತಾಗಲ್ಲ. ಪಾತ್ರದ ನಾವೆಲ್ಲ ನೈರೂಪ್ಯಗಳು ಅವರ ಒಂದು ಮೈಕ್ ಮುಂದೆ ಏನು ಮಾತಾಡ್ತಾರೆ, ಅವ್ರ ಕ್ಯಾಮ್ರಾಗಳಿದ್ದಾಗ ಏನು ಮಾತಾಡ್ತಾರೆ, ಜನ ಈ ಥರ ಸಮಸ್ಯೆಗಳು ಬಂದಾಗ ಏನು ಪ್ರತಿಕ್ರಿಯಿಸ್ತಾರೆ ಅನ್ನೋದರ ಮೇಲೆ ಅವರ ಒಂದು ವ್ಯಕ್ತಿತ್ವವನ್ನು ನಾವು ರೂಪಿಸ್ಬೇಕು. ಸಿನಿಮಾ ರಂಗ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ನನಗೆ ಒಂದು ಎಷ್ಟೋ ಸರಿ ಏನಾಗಿದೆ ಒಂದು ರೀತಿಯಲ್ಲಿ ಮೀಡಿಯಾದಲ್ಲಿ ಸತ್ಯ ಅಂತ ನಾವು ಹೇಳಕ್ಕಾಗಲ್ಲ. ನಾವು ನಮ್ಗೆ ಗೊತ್ತಿಲ್ಲ ಅಂತ ಹೇಳಬಹುದು, ಪೊಲೀಸರು ಬಂದಿರೋದು ಮಾತ್ರ ಸತ್ಯ ಹೇಳ್ಬೋದು. ಆದರೆ ದರ್ಶನ್ ನಮಗೆ ಸತ್ಯ ಅಲ್ಲ ಅಂದಾಗ ರೇಣುಕಾ ಸ್ವಾಮಿ ಅವರು ಅಶ್ಲೀಲ ಇದು ವಿಡಿಯೋಗಳು ಅಶ್ಲೀಲ ಬೋರ್ಡ್ಸ್ಗಳು ಕಳಿಸಿದ್ದಾರೆ ಅನ್ನೋದು ಸತ್ಯ ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ. ಸೊ ಏನಾಗುತ್ತೆ ಒನ್ ಸೈಡೆಡ್ ಆಗುತ್ತೆ. ಒಬ್ಬರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಒಂದು ಸೈಡೆಡ್ ಆಗುತ್ತೆ. ಒಬ್ಬರನ್ನ ವಸ್ತುನಿಷ್ಠವಾಗಿ ಏನು ಸಮಸ್ಯೆ ಇದೆಯೋ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಉತ್ತಮ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸ್ತೀವಿ. ಮತ್ತು ಸಿನಿಮಾ ರಂಗ ಮಾತಾಡ್ತೀವಿ, ಒಳ್ಳೆ ಬೆಳವಣಿಗೆ. ಇನ್ನು ಜಾಸ್ತಿ ಮಾತಾಡಬೇಕು. ಇನ್ನು ಎಷ್ಟೇ ಅನ್ಯಾಯ ಆದರೂ ಕೋವಿಡ್ ಸಂದರ್ಭದಲ್ಲಿ ಇವರತ್ನ ಬಗ್ಗೆ 50% ಮಾತಾಡೋದ್ರಿಂದ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಕಾರ್ಮಿಕ ಸಂಘಟನೆ, ಎಷ್ಟೋ ಜನರಿಗೆ ಒಂದು ನಮ್ಮ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಯಿತು, ಎಷ್ಟು ಸ್ಮಶಾನ ಕಾರ್ಮಿಕರಿಗೆ ಕಷ್ಟ ಆಯಿತು. ಸೊ ಈ ರೈತರ ಸಹ ಕಷ್ಟ ಆಗ್ತಾಯಿತ್ತು. ಸೊ ಎಲ್ಲ ನನ್ನ ಪ್ರಕಾರ ಸಿನಿಮಾ ರಂಗದ ಕಡಿಮೆ ಮಾತಾಡೋದಲ್ಲ, ಜಾಸ್ತಿ ಮಾತಾಡಿ ಸಿನಿಮಾ ಕಾರ್ಮಿಕರ ಕಷ್ಟ ಏನಿದೆ, ಸಿನಿಮಾ ಮಹಿಳೆಯರ ಕಷ್ಟ ಏನಿದೆ, ಸ್ಟಾರ್ ಕಲ್ಚರಲ್ಲಿ ಎಷ್ಟು ಪರಿಣಾಮಕಾರಿಯನ್ನು ಮಾತಾಡಿ ಸಿನಿಮಾ ರಂಗದ ವಿಚಾರ ಜಾಸ್ತಿ ಮಾತಾಡಬೇಕು ಹೊರತು ಕಡಿಮೆ ಮಾತಾಡಬೇಕು. ಸಿನಿಮಾದವರು ಸುಮ್ಮನೆ ದುಡ್ಡು ತಗೊಂಡು ಸಿನಿಮಾದಲ್ಲಿ ಪಾತ್ರ ಮಾಡ್ಕೊಂಡು ಕೈ ಡ್ಯಾನ್ಸ್ನ ಪಾತ್ರ ಅಲ್ಲ. ಸಿನಿಮಾದವರು ಸಮಾಜದಲ್ಲಿ ಭಾಳ ಪಡೆದಿದ್ದೀವಿ. ನಾವು ಜಾಸ್ತಿ ವಾಪಸ್ ಕೊಡೋದು ಕೂಡ ನಮ್ಮ ಕರ್ತವ್ಯ. ಸೊ ನಾವು ಅಂಥದ್ದು ರೀತಿಯಲ್ಲಿ ವಾಪಸ್ ಇನ್ವಾಲ್ವ್ ಆಗಿ ನಾವು ಉತ್ತಮ ಸಮಾಜ ಕಟ್ಟೋದು ನಮ್ಮ ಪಾತ್ರ ಭಾಳ ಮುಖ್ಯ. ಜಾಸ್ತಿ ಪಡೆದಿರೋರು ಯಾವಾಗ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಅದೇ ನ್ಯಾಯ. ಸಿನಿಮಾ ಸ್ಟಾರ್ಗಳು ಜಾಸ್ತಿ ವಾಪಸ್ ಕೊಡಬೇಕು ಅಂತ ನಾನು ಭಾವಿಸ್ತೀನಿ. ನಾನು 2 ಸರಿ ಜೈಲ್ಗೆ ಹೋಗಿದ್ದೆ. ನಾನು 2 ಸರಿ ಜೈಲ್ಗೆ ಹೋಗಿದ್ದಾಗ ನಾನು ಕಾನೂನು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗಿಲ್ಲ. ನಾನು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಸತ್ಯ ನೋಡಿದು ನಾನು 2 ಸರಿ ಜೈಲಿಗೆ ಹಾಕಿದ್ದು. 5 ವರ್ಷನೂ ಹಾಕಿದ್ದು, ಅದಕ್ಕೆ ಮುಂಚೆ 2022 ಹಾಕಿದ್ದು.
ನನಗೆ ಈ ಒಂದ್ಸಲಿ ಹಾಕ್ದಾಗ ನನಗೆ ಖಂಡಿತ ನನಗೆ ಕಷ್ಟ ಆಯ್ತು. ಯಾಕಂದ್ರೆ ನನಗೆ ಒಂದೇ ಒಂದು ಈ ಹಾರ್ಡನ್ ಕ್ರಿಮಿನಲ್ಸ್ ಹಿಂಗಾಗ್ತಾರೆ 40 ಜನ ಒಳಗೆ ಹಾಕಿದಾಗ ಅಲ್ಲಿ ನನಗೆ ಯಾರು ಅಂತ ಇನ್ನು 39 ಜನ ನನಗೆ ಗೊತ್ತಿಲ್ಲ. ಆದ್ರೆ ರಾತ್ರಿ ಬಂದಾಗ 39 ಜನ ಎಲ್ಲರೂ ನಾನು ಯಾರು ಅಂತ ಗೊತ್ತಿರುತ್ತೆ. ನಾನು ಎಲ್ಲೋ ಒಂದ್ ಕಡೆ ಅಯ್ಯೋ ಯಾರೋ ಒಬ್ಬ ಏನೋ ಮೇಲೆ ಕೋಪ ಇಟ್ಕೊಂಡು ಏನೋ ಆಗ್ಬೋದು ಅಂತ ನನಗೆ ಟೆನ್ಷನ್. ಬಟ್ ಜೈಲು ಕೂಡ ಅಫ್ಕೋರ್ಸ್ ಒಂದು ಅವರು ಕೂಡ ಸೆಕ್ಯೂರಿಟಿ ತೊಗೊಳ್ತಾರೆ, ಪ್ರೊಟೆಕ್ಷನ್ ತೊಗೊಳ್ತಾರೆ, ಅವರು ಕೂಡ ಎಕ್ಸ್ಪೀರಿಯನ್ಸ್ ಇದೆ. 40 ಜನ ಇದ್ದಾಗ ಅಲ್ಲಿರೋ ಬಾತ್ರೂಮ್ ವ್ಯವಸ್ಥೆ, ಅಲ್ಲಿರೋ ಊಟ ಮಾಡ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಹಲ್ಲು ಉಜ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಟಾಯ್ಲೆಟ್ ಯೂಸ್ ಮಾಡಿ ಎಲ್ಲ ಒಂದು ಸಣ್ಣ ಜಾಗದಲ್ಲಿ 40 ಜನ ಹೋಗೋದು ಒಂದು ಯೂಸ್ ಮಾಡಿದಾಗ ಅದು ಒಂದು ಸ್ವಲ್ಪ ಕಷ್ಟ ಖಂಡಿತ. ಜೈಲ್ ಅನ್ನೋದು ನಾವು ಗ್ಲಾಮರೈಸ್ ಮಾಡೋಕ್ಕಾಗಲ್ಲ. ಜೈಲ್ ಅನ್ನೋದು ಖಂಡಿತ ಕಷ್ಟ ಆಗುತ್ತೆ. ಬಟ್ ನಮಗೆ ದರ್ಶನ್ ಅವರಾಗಿರ್ಬೋದು ಬೇರೆಯವರೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳಿದ್ದೀನಿ ಎಷ್ಟೋ ಒಂದು ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಬೇರೆ ಬೇರೆದು ದುಡ್ಡು ಕಾಸು ಇನ್ಫ್ಲೂಯೆನ್ಸು ಇಟ್ಕೊಂಡು ಬೇರೆ ಬೇರೆ ಬೆನಿಫಿಟ್ ಸಿಗ್ಬೋದು. ನನಗೆ ನಾನು 10-12 ದಿನ ಇದ್ದಾಗ ನನಗೆ ಆ ಥರದ್ದು ಇಲ್ಲ. ಬಟ್ ಅಫ್ಕೋರ್ಸ್ ನಮಗೆ ಅಲ್ಲಿ ಗಾರ್ಡ್ಸು ಕೂಡ ಮಾತಾಡ್ತಾರೆ, ಮತ್ತು ನಮಗೆ ಕೆಲವೊಂದ್ಸಲಿ ಫೋನ್ ಕಾಲು ಸಿಗುತ್ತೆ. ಮತ್ತು ಎಷ್ಟೋ ಜನ ನಾವು ಇಂಥದೇ ಒಂದು ಸಿನಿಮಾ ನಮ್ಮ ರಾಮಚಂದ್ರ ಅವ್ರ ಸಿನಿಮಾದ ಒಂದು ಹಾಡು ಬಿಡುಗಡೆಯಲ್ಲಿ ಒಳಿತು ಮಾಡುವಂಥ ಅನ್ನೋದು ಬಂದಿದ್ರು ಅವರು ಋಷಿಯವರು. ಆ ಹಾಡು ಒಳಿತು ಮಾಡು ಮನುಷ್ಯ ಅನ್ನೋದು ನಾವೆಲ್ಲರೂ ಕೂಡ ಅಲ್ಲಿ ಕೈದಿಗಳೆಲ್ಲ ಕೂತ್ಕೊಂಡು ನಾವು ದಿನಕ್ಕೆ 11 ಸಲ ಹಾಡ್ತಾ ಇದ್ವಿ. ಸೊ ನಿಜವಾದ ಸಂಗೀತ, ಕಲೆ ಇದರೆಲ್ಲ ಒಂದು ಉತ್ತಮ ಸಮಾಜ. ನಮಗೆ ಎಷ್ಟೋ ಒಂದು ರೀತಿ ಯಾವ ಮನಸ್ಸನ್ನು ಬೇಕಾದ್ರೂ ಕಲಿಸ್ಬೋದು, ಯಾವ ಒಂದು ವ್ಯಕ್ತಿಯೂ ಉತ್ತಮ ಮಾಡಬಹುದು ಅಂತ ನಂಬಿಕೆ ನನಗೆ ಖಂಡಿತ ಇದೆ. ಸೊ ಅಂತ ಒಂದು ಹಾಡು ರಾಮಚಂದ್ರ ಫೋನ್ ಮಾಡಿದರೆ ಕಲೆ ಮುಖಾಂತರ ನಾವು ಮಾಡ್ಬೋದು, ಅಥವಾ ಕಲೆ ಮುಖಾಂತರ ನಾವು ತಪ್ಪದಾರಿಗೂ ಸೆಳಿಬೋದು. ಸೊ ನಮ್ಮ ಸಿನಿಮಾ ರಂಗದ ಕರ್ತವ್ಯ ಉತ್ತಮ ಕೆಲಸ ಮಾಡಿ, ಉತ್ತಮ ಸಿನಿಮಾ ಮಾಡಿ, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಸಿನಿಮಾ ರಂಗನ ಬೆಳೆಯುತ್ತೆ. ಇಂಥ ಒಂದು ರೀತಿ ತಪ್ಪು ಸಂದೇಶ ಸಾರೋದು ಕಡಿಮೆ ಆಗುತ್ತೆ. ಮತ್ತೆ ನಮಗೆ ಸಿನಿಮಾ ನಟ ನಟಿಯರು ನಮಗೆ ನಿಜವಾಗ್ಲೂ ಮಾದರಿಗಳಾಗೋ ಸಾಧ್ಯತೆಗಳು ಸಹ ಮುಂದೆ ಬಂದರೂ ಬರ್ಬೋದು. ಇವಾಗ ಸಿನಿಮಾ ನಟಿಯರು ಮಾದರಿ ಆಗಬಾರ್ದು, ನಿಸ್ವಾರ್ಥ ಸೇವೆ ಮಾಡೋದು ನಮ್ಮ ಮಾದರಿ. ನೀವು ಕೂಡ ಜೈಲು ಹೋಗಿದ್ರೆ 12 ದಿನ ಜೈಲೂಟ ಭಾಳ ಇಷ್ಟ ಆಯಿತು. ನನಗೆ ಜೈಲೂಟ ಭಾಳ ಇಷ್ಟ ಆಯಿತು. ನಾನು ಮುಂಚೆ ದಿನ ತಿಂತಾ ಇದ್ದೆ ಅಂತ ನನಗೆ ಬೆಳಿಗ್ಗೆ ನಾನು ಅವತ್ತು ನನ್ನ ಬರ್ತ್ಡೇ ಇತ್ತು, 39ನೇ ಬರ್ತ್ಡೇ ಫೆಬ್ರವರಿ 24, 2022. ಅವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಉತ್ತಮವಾದ ಪುಳಿಯೋಗರೆ ಮಾಡಿತ್ತು. ನನಗೆ ಭಾಳ ಇಷ್ಟ ಆಯಿತು. ನನಗೆ ಜೈಲೂಟ ಇಷ್ಟ ಆಯಿತು. ಆದರೆ ನನಗೆ ಅಷ್ಟೊಂದು ಫಸಿಯಲ್ಲ, ಏನು ಕೊಟ್ಟರೋ ಅದು ತಿನ್ಕೊಳ್ಳೋಣ, ಅಡ್ಜಸ್ಟ್ ಮಾಡ್ಕೊತೀವಿ. ಬೇರೆಯವ್ರಿಗೆ ಇಷ್ಟ ಆಗಲಿಲ್ಲ ಅಥವಾ ಕಷ್ಟ ಆಯಿತು ಅರಗಿಸ್ಕೊಳ್ಳೋದು, ಅವರೇ ನುಡಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಬಟ್ ನನಗೆ ಜೈಲೂಟ ಭಾಳ ಇಷ್ಟ ಆಯಿತು. ನನಗೆ ಅದರಲ್ಲಿ ಯಾವ ಸಮಸ್ಯೆ ಇಲ್ಲ. ನಿಮಗೆ ದರ್ಶನ್ ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಒಡನಾಟ ಅಂದರೆ ಒಂದು 2-3 ಸಲ ಭೇಟಿ ಮಾಡಿದ್ದೀನಿ. ಅಮೃತ ಮಹೋತ್ಸವ 2009ರಲ್ಲಿ ಅವರೇ ಬಂದು ಅವ್ರಿಗೆ ಇಂಪ್ರೂವ್ ಮಾಡಿಕೊಂಡು ಅದಾದಮೇಲೆ ಕೈ ಅಂತ ಹೇಳಿ ಅವ್ರು ಏನಾದರೂ ಆಗೋದು ಗೊತ್ತಾದರೆ ಅದು ಮಾಧ್ಯಮದಿಂದ ಗೊತ್ತಾಗತ್ತಷ್ಟೇ. ನನಗೆ ಮಾಧ್ಯಮದವ್ರು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಾಗಿದೆ. ಬಟ್ ನಮಗೆ ಕೋರ್ಟ್ ಸಿಸ್ಟಮ್ಮು ನನಗೆ ಅದರ ಮೇಲೆ ಭಾಳ ನಂಬಿಕೆ ಇದೆ. ಕೋರ್ಟ್ ಸಿಸ್ಟಮ್ ಅವರು ಸತ್ಯ ಏನಿದೆ ಅದು ಹೊರಗೆ ತರ್ತಾರೆ. ಪೊಲೀಸರು ಈ ವ್ಯವಸ್ಥೆಯಲ್ಲಿ ಅವರ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಮ್ಗೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಬರಲಿ. ನಮಗೆ ನಿಜವಾಗ್ಲೂ ಹೇಳ್ತೀನಿ, ಯಾವೊಂದು ಮಾಡಿದ್ದೇವರು ಅಪರಾಧಿ ಆಗಲೇಬಾರ್ದು. ಆದರೆ ಯಾರಾದರೂ ನಿಜವಾಗ್ಲೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಶಿಕ್ಷೆ ಆಗೋದು ಅದು ಒಂದು ಪ್ರಜಾಪ್ರಭುತ್ವದ ಒಂದು ರೀತಿಯ ಒಂದು ಆಗಲೇಬೇಕು. ಆಮೇಲೆ ಆದರೆ ಏನಾದರೂ ಒಂದು ರೀತಿ ಇವಾಗ ಜೈಲಿಗೆ ಹೋಗಿದ್ರು 30 ದಿನ ಆಗಿದೆ, ಅದು ಕಷ್ಟ ಆಗಿದೆ. ಜೈಲಿಂದ ಯಾವಾಗ ಬರ್ತೋ ನಮ್ಗೆ ಗೊತ್ತಿಲ್ಲ. ಹೊರಗೆ ಬಂದ ಮೇಲೆ ಅವರು ಒಂದು ಉತ್ತಮ ಸಿನಿಮಾಗಳು ಮಾಡಲಿ, ಉತ್ತಮ ಹೆಜ್ಜೆ ಇಡಲಿ, ಸಮಾಜಮುಖಿ ಕೆಲಸಗಳು ಮಾಡಲಿ, ಒಂದು ಮಾದರಿ ವ್ಯಕ್ತಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.